ಇಲ್ಲಿ ಪ್ಯಾನ್ ಕಾರ್ಡ್ ಡೆಬಿಟ್ ಕಾರ್ಡ್ ಬಗ್ಗೆ ಅಂತೂ ಕಂಪ್ಲೀಟಾಗಿ ಕ್ಲಾರಿಟಿ ಅಂತೂ ಸಿಕ್ಕಿದೆ. ಆಮೇಲೆ ಈ ಪ್ರಕರಣಕ್ಕೂ ಅಲ್ಲಿ ಸಿಕ್ಕಿದ್ದಂಥ ಪ್ಯಾನ್ ಕಾರ್ಡ್ ಡೆಬಿಟ್ ಕಾರ್ಡ್ಗೂ ಸಂಬಂಧ ಇಲ್ಲವೇ ಇಲ್ಲ ಬಿಡಿ. ನಾನು ಹೇಳ್ತಾ ಇದ್ನಲ್ಲ, ಈಗ ಹುಡುಕ್ತಾ ಇರುವಂಥ ಕೆಲಸ ಏನು ಅಂದರೆ 2014 ಬಿಫೋರ್ ಏನೇನಾಗಿತ್ತು, ಎಷ್ಟೆಷ್ಟು ಶವಗಳನ್ನು ಹೂತಿಟ್ಟಿದ್ದೆ, ಎಲ್ಲೆಲ್ಲಿ ಹೂತಿಟ್ಟಿದ್ದೆ ಅಂತ ಅನಾಮಿಕ ಹೇಳಿದಾರಲ್ಲ, ಅದಕ್ಕೂ ಈ ಪ್ರಕರಣಕ್ಕೂ ಅಂತೂ ಸಂಬಂಧನೇ ಇಲ್ಲ. ಈತ ಸಾವನ್ನಪ್ಪಿದ್ದು ಅವ್ರ ಊರಲ್ಲೇ, ಅದಾದಮೇಲೆ ಆತನ ಅಂತ್ಯಕ್ರಿಯೆ ಆಗಿರುವಂಥದ್ದು ಅವ್ರ ಊರಲ್ಲೇ. ಈ ಸಂದರ್ಭದಲ್ಲಿ ಈತನ ಒಂದು ಡೆಬಿಟ್ ಕಾರ್ಡು ಪಾನ್ ಕಾರ್ಡು ಸಿಕ್ಕಿದ್ದು ಒಂದು ಸ್ವಲ್ಪ ಕುತೂಹಲ ಕೆಡೆ ಮಾಡಿಕೊಟ್ಟಿತ್ತು. ಅದಕ್ಕೀಗ ಕ್ಲಾರಿಟಿ ಕೂಡ ಸಿಕ್ಕಿದೆ ಪೊಲೀಸರಿಗೆ. ಸೊ ಪಾಯಿಂಟ್ ನಂಬರ್ 8ನಲ್ಲಿ ಏನಾದ್ರು ಸಿಗುತ್ತಾ ಗೊತ್ತಿಲ್ಲ. ಪಾಯಿಂಟ್ ನಂಬರ್ 7 ಇವತ್ತು ಶುರು ಮಾಡಿದ್ದು ಪಾಯಿಂಟ್ ನಂಬರ್ 7ನಿಂದ, ಅಲ್ಲಂತೂ ಏನೂ ಸಿಕ್ಕಿಲ್ಲ. ಪಾಯಿಂಟ್ ನಂಬರ್ 8ನಲ್ಲಿ ಸಿಗುತ್ತಾ ನೋಡೋಣ. ಪಾಯಿಂಟ್ ನಂಬರ್ 8 ಬೇಗ ಮುಗಿದು ಬಿಟ್ರೆ, ಪಾಯಿಂಟ್ ನಂಬರ್ 9 ಇದೆಯಲ್ಲ, ಆತನಿಗೆ ತುಂಬಾ ವಿಶ್ವಾಸ ಇರುವಂಥದ್ದು, ತುಂಬಾ ನಂಬಿಕೆ ಇರುವಂಥದ್ದು ಪಾಯಿಂಟ್ ನಂಬರ್ 9ಅಲ್ಲಿ ಸಿಕ್ಕೇ ಸಿಗುತ್ತೆ ಅಂತ. ಪಾಯಿಂಟ್ ನಂಬರ್ 9, ಪಾಯಿಂಟ್ ನಂಬರ್ 10, ಪಾಯಿಂಟ್ ನಂಬರ್ 11, 12, 13 ಈ ಪಾಯಿಂಟ್ಗಳಲ್ಲಂತೂ ಸಿಕ್ಕೇ ಸಿಗುತ್ತೆ ಅನ್ನುವಂಥ ದೃಢವಾದಂಥ ವಿಶ್ವಾಸ ಇದೆ ಅನಾಮಿಕನಿಗೆ. ನೋಡೋಣ, ಆತನ ವಿಶ್ವಾಸದ ಪ್ರಕಾರ ಪಾಯಿಂಟ್ ನಂಬರ್ 9ಅಲ್ಲಿ ಸಿಕ್ಕೇ ಸಿಗುತ್ತಾ ಅಂತ. ಯಾಕೆ ಪಾಯಿಂಟ್ ನಂಬರ್ 9, 10, 11, 12, 13 ಆತನಿಗೆ ತುಂಬ ವಿಶ್ವಾಸ ಇದೆ ಅಂದರೆ, ಅದು ಸ್ವಲ್ಪ ನದಿ ತಟದಿಂದ ಮೇಲ್ಭಾಗದಲ್ಲಿದೆ, ಸ್ವಲ್ಪ ರೋಡ್ ಸೈಡಲ್ಲಿ ಇರುವಂಥ ಪಾಯಿಂಟ್ಸ್ಗಳು ಅವು. ಸೊ ಹೀಗಾಗಿ ಅಲ್ಲಿ ಏನೂ ಆಗಿರಲ್ಲ ಅಂತ ಅವನ ಲೆಕ್ಕಾಚಾರ. ಸೊ ಹೀಗಾಗಿ ಅಲ್ಲಿ ಸಿಕ್ಕಬಹುದು ಅಂತ ತುಂಬ ಓವರ್ ಕಾನ್ಫಿಡೆನ್ಸಲ್ಲಿದ್ದಾನೆ. ನೋಡೋಣ, ಆತ ಹೇಳ್ತಿರುವಂಥದ್ದು, ಆತನ ನಂಬಿಕೆ ಯಾವುದೂ ಇಲ್ಲಿ ಸುಳ್ಳು ಅಂತನೂ ಅಲ್ಲ, ನಿಜ ಅಂತನೂ ಕೂಡ ಅಲ್ಲ. ಆ ಗುಂಡಿ ಬಗ್ದಾದ್ಮೇಲೆ ಗೊತ್ತಾಗೋದು ಅಲ್ಲಿದೆಯೋ ಇಲ್ವೋ ಅಂತ. ಕಾದ್ ನೋಡೋಣ. ಇನ್ನು ನಮ್ಮ ಜೊತೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರುವಂಥ ಲೋಕೇಶ್ವರ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿದ್ದೆ ಸರ್. ಇದು ನಾನು ಚೆನ್ನಾಗಿದ್ದೀನಿ, ನೀವು ಆರಾಮ ಸರ್? ಥ್ಯಾಂಕ್ ಯು ಸರ್, ಇಲ್ಲಿ ಮೇನ್ಲಿ ನಾವು ನೋಡ್ತಾ ಇದ್ದೀವಲ್ಲ, ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಏನಾಗಬಹುದು, ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ದಿನಗಳಿಂದಲೂ ಕೂಡ ಚರ್ಚೆಗಳು ಆಗ್ತಾನೆ ಇದ್ದಾವೆ. ನಿಮ್ಮನ್ನು ಫಸ್ಟ್ ಟೈಮ್ ನಾನು ಮಾತನಾಡ್ತೀನಿ ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ನೋಡ್ತಾ ಇದ್ದೀರಾ, ಏನು ಅಬ್ಸರ್ವೇಷನ್ ಇದೆ? ಈಗ ನೋಡಿ, ಫಸ್ಟ್ ಆ ವ್ಯಕ್ತಿ ಯಾರಂತ ಇನ್ನೂ ನೋಡಕ್ಕಾಗಿಲ್ಲ ಯಾರಿಗೂ. ಒಂದು ಕಂಪ್ಲೇಂಟ್ ಯಾರಂತ ಜನಕ್ಕೆ ಕೆಲವರಿಗೆ ಗೊತ್ತಿದೆ, 99% ಜನಕ್ಕೆ ಗೊತ್ತಿಲ್ಲ. ಅದು ಒಂದು ಸಸ್ಪೆನ್ಸ್ ಇನ್ನೂ ಕಂಟಿನ್ಯೂ ಆಗಿದೆ. ಅದು ಬಿಕಾಸ್ ಆಫ್ ಇಸ್ ಸೆಕ್ಯೂರಿಟಿ, ಅವನ್ಗೆ ಒಂದು ಲೈಫ್ ಥ್ರೆಟ್ ಇದೆ ಅನ್ನೋ ಪಾಯಿಂಟ್ ಅಲ್ಲಿ ಅದು ಮುಚ್ಚಿಕ್ಕಿದ್ದಾರೆ. ಒಂದು ಈಗ ತೆಗಿಯಕ್ ಹೊರಟಿರೋದು ಅಲ್ಲಿ ಇದ್ದಂತ ಅವ್ನು ಕೊಟ್ಟ ಇನ್ಫಾರ್ಮೇಶನ್ ಮೇಲೆ ಹೆಣಗಳು ಇದಾವೆ ಅಂತ. ಅಂದ್ರೆ ಇಲ್ಲೀಗಲ್ ಆಗಿ ನನ್ನ ಹತ್ರ ಅಲ್ಲಿ ದಫನ್ ಮಾಡ್ತಿದ್ದಾರೆ ಅನ್ನೋ ವಿಚಾರ ಇಟ್ಕೊಂಡು, ಲೀಗಲ್ ಆಗಿ ದಫನ್ ಆಗಿರೋ ವಿಚಾರ ಅಲ್ಲ ಇದು. ಹೌದು, ಇಲ್ಲೀಗಲ್ ಆಗಿ ದಫನ್ ಆಗಿರೋವು ಎದುರಿಸಿ ನನ್ಗೆ ಮಾಡಿದ್ರು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅಂತ ಆಯ್ತು. ಅದೆಲ್ಲ ಕ್ಲೋಸ್ಡ್ ಲೆಟರ್ ಅಲ್ಲಿ ಕೊಟ್ಟಿದ್ದಾನೆ ಮ್ಯಾಜಿಸ್ಟ್ರೇಟ್ಗೆ. ಈಗ ಪ್ರಶ್ನೆ 6 ಪಾಯಿಂಟ್ ಅಲ್ಲಿ ಒಂದು ಪಾಯಿಂಟ್ ಸ್ಟಾಪ್ ಆಯ್ತು. ಅಂದ್ರೆ ಏನಿಲ್ಲ ಅನ್ನೋದು ವಿಚಾರ ಇತ್ತು. ಅಲ್ಲಿ ಒಂದು ಅಷ್ಟು ಮೂಳೆಗಳು ಸಿಕ್ಕಿದೆ. ಮತ್ತೆ ಅದಕ್ಕೆ ಒಂದು ಜೊತೆಲಿ ಪ್ಯಾರಲಲ್ ಆಗಿ ಇನ್ನೊಂದು ಡಿಸ್ಪ್ಯೂಟ್ ಹೊರಟಿದೆ. ಅಂದ್ರೆ ಅದು ಲೀಗಲ್ ಆಗಿ ಬರೀಡಂತ. ಅದನ್ನ ಪಂಚಾಯತಿ ಅವ್ರು ಯಾರೋ ಒಬ್ಬ ಕೇಶವಗೌಡ ಅನ್ನೋರು ಅಬ್ಜೆಕ್ಷನ್ ಮಾಡಿದ್ದಾರೆ. ಅದು ಹಿಂದೆ ಅದಕ್ಕೆ ನಾವು ದುಡ್ಡು ಕೊಟ್ಟಿದೀವಿ, ಮಣ್ಣು ಮಾಡ್ಸಿದೀವಿ, ಅಲ್ಲೆಲ್ಲ ಅವಾಗ ಮಶಾಣ ಇರ್ಲಿಲ್ಲ ಅಂತ. ಆಮೇಲೆ 2014ರಲ್ಲಿ ಇವನು ಬಿಟ್ಟೋಗಿದ್ದಾನೆ, ಎಸ್ಕೇಪ್ ಆಗಿದ್ದಾನೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಹಂಗಾಗಿರುವಂತದ್ದಲ್ಲ, ಅದು ನಾವೇ ತೆಗ್ದು ಹಾಕಿರೋದು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅದೇ ಲೀಗಲ್ ಆಗಿ ಬರೀಡಂತ, ಲೀಗಲ್ ಆಗಿ ಬರೀಡು. ಅದಕ್ಕೆ ಇಷ್ಟು ಅಂತ ಚಾರ್ಜ್ ಮಾಡಿ ನಾವು ದುಡ್ಡು ಕೊಟ್ಟಿದೀವಿ, ಅದೆಲ್ಲ ಅದಕ್ಕೆ ದಾಖಲೆಯನ್ನು ಕೊಡ್ತಾ ಇದೀವಿ ಅಂತ ಅದನ್ನು ತೋರಿಸ್ತಾ ಇದ್ದಾರೆ. ಸೊ ಇದು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಅದು ಕ್ಲಾರಿಫೈ ಆಗುತ್ತೆ. ಈಗ ಬಾಡಿ ಯಾರ್ದು ಅನ್ನೋದು ಅವತ್ತು ಐಡೆಂಟಿಫೈಡ್ ಆಗಿ ಅದು ಮಣ್ಣು ಮಾಡಿರೋದಲ್ಲಿ. ಹೌದು, ಅವರು ಲೀಗಲ್ ಆಗಿ ಮಾಡಿದ್ರು ಅನ್ಐಡೆಂಟಿಫೈಡ್ ಡೆಡ್ ಬಾಡಿ ಅದು. ಹೌದು, ಅವತ್ಗೂನು. ಹೌದು. ಸೊ ಅದನ್ನ ಇವತ್ತು ಟ್ರೇಸ್ ಮಾಡೋದು ನನಗೆ ಗೊತ್ತಿರಂಗೆ ತುಂಬಾ ಕಷ್ಟ.
ಹ್ಮ್ 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 ಯಾಕೆಂದ್ರೆ ಅವತ್ತೇ ಅದು ಪತ್ತೆ ಆಗಿಲ್ಲ ಅಂದ್ರೆ 20 ವರ್ಷದ ನಂತರ ಈಗ ಹೆಂಗ್ ಪತ್ತೆ ಆಗುತ್ತೆ? ಹ್ಮ್ 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 ಯಾಕೆಂದ್ರೆ ಏನೇ ಎಫರ್ಟ್ ಅವತ್ತು ಮಾಡಿಲ್ದಲ್ಲ ಮಾಡಿರ್ತಾರೆ. ಹ್ಮ್ ಆ ಬಾಡಿಯ ಡಿಸ್ಕ್ರಿಪ್ಷನ್ ಫೋಟೋ ಸಮೇತ ಎಲ್ಲ ಪೊಲೀಸ್ ಸ್ಟೇಷನ್ಸ್ಗೂ ಅಲ್ಲ ಲೋಕೇಶ್ ಥ್ರೋಟ್ ಇಂಡಿಯಾ ಹೋಗಿರುತ್ತೆ. ಸರ್ ಇದು ಅವರು ಅನ್ಐಡೆಂಟಿಫೈಡ್ ಅನ್ನೋ ಕಾರಣಕ್ಕೋಸ್ಕರ ನೀವು ಹೇಳ್ತಿರೋ ಪ್ರಕಾರ ಕರೆಕ್ಟ್ ಆಗಿದೆ. ಅನ್ಐಡೆಂಟಿಫೈಡ್ ಅನ್ನೋ ಕಾರಣಕ್ಕೋಸ್ಕರ ಇವರು ಅಲ್ಲಿ ಅಂತ್ಯ ಸಂಸ್ಕಾರ ಮಾಡಿಸಿದ್ದಾರೆ. ಬಟ್ ಅಕಸ್ಮಾತ್ ಆ ಅನ್ಐಡೆಂಟಿಫೈಡ್ ಅವರಿಗೆ ಗೊತ್ತಿಲ್ದಲೇ ಈತ ಮಾಡಿದಿದ್ರೆ ಬೇರೆಯವ್ರ ಮುಖಾಂತರ ನನಗೆ ಯಾರು ಹೇಳಿದ್ದಾರೆ ಅವ್ರ ಮುಖಾಂತರ ಅಷ್ಟೇ ಮಾಡಿರೋದು, ಗ್ರಾಮ ಪಂಚಾಯತಿ ಅವರೆಲ್ಲ ಹೇಳಿರುವಂಥದ್ದಲ್ಲ ಅಂತ ಏನಾದರೂ ಆಗಿದ್ದೆ ಆದ್ರೆ ಅವಾಗ ಅನುಮಾನಗಳು ಶುರು ಆಗೋದು. ಎಸ್, ಅದು ಇನ್ನು ಅದನ್ನ ಹೇಳ್ತಾ ಇರೋದು, ಅದು ಕ್ಲಾರಿಫೈ ಆಗೋದಕ್ಕೆ ಫಸ್ಟ್ ಇದು ಕ್ಲಿಯರ್ ಆಗ್ಬೇಕು. ಹೌದು. ಅಂದ್ರೆ ಅದು ಲೀಗಲ್ ಆಗಿ ಆಗಿತ್ತಾ ಇಲ್ಲಿಗಲ್ ಆಗಿತ್ತಾ ಅನ್ನೋದು ಫಸ್ಟ್ ಕ್ಲಿಯರ್ ಆಗ್ಬೇಕಾಗುತ್ತೆ. ಹ್ಮ್ ಹ್ಮ್ ಆ ಲೀಗಲ್ ಆಗಿ ಆಗಿರೋ ಪಾಯಿಂಟ್ ಅಲ್ಲಿನೂ ಅನ್ಐಡೆಂಟಿಫೈಡ್ ಇದೆ ಅಂತ ನಾನು ಹೇಳ್ತಾ ಇರೋದು. ಹಾ 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 ಲೀಗಲ್ ಆಗಿ ಮಾಡಿದ್ದು ಅವತ್ತಿಗೆ ಅನ್ಐಡೆಂಟಿಫೈಡ್ ಇತ್ತು. ಅದಕ್ಕೆ ಅಲ್ಲಿ ಊಣಿರೋದು. 20 ವರ್ಷದ ನಂತರ ಈಗ ಅದನ್ನ ಎಲ್ಲಿ ಫೈಂಡ್ ಔಟ್ ಮಾಡ್ತಾರೆ? ಹ್ಮ್ 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 ಯಾಕೆಂದ್ರೆ ಅವತ್ತೇ ಯಾರು ಕಂಪ್ಲೇಂಟ್ ಕೊಟ್ಟಿರೋದ್ರ ಬಗ್ಗೆ ಆಗಲಿ ಇನ್ನೊಂದ್ ಬಗ್ಗೆ ಆಗಲಿ ಆ ಹೆಣದ ಬಗ್ಗೆ ಆಗಲಿ ಯಾರು ಬಂದೇ ಇಲ್ಲ. ಹ್ಮ್ ಹ್ಮ್ ಆಮೇಲೆ ಇನ್ನೊಂದು ಹೇಳ್ಬಿಡಿ ಸರ್ ಇಲ್ಲಿ ಲೋಕೇಶ್ವರ್ ಸರ್, ಇಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಅವ್ರು ಅನ್ಐಡೆಂಟಿಫೈಡು, ನಮಗೆ ಗೊತ್ತಿದೆ, ನಮ್ಮ ಹತ್ರ ದಾಖಲಾತಿ ಇದೆ ಅಂತ ಎಲ್ಲ ಹೇಳ್ತಾ ಇದಾರೆ. ಅದೇ ದಾಖಲಾತಿ ಪೊಲೀಸ್ ಸ್ಟೇಷನ್ ಅಲ್ಲೂ ಇರ್ಬೇಕಲ್ವಾ? ಯಾರ್ದಾದ್ರೂ ಒಬ್ರದ್ದು ಹಿಂಗೆ ಹೂತಿಡುವಂತ ಕೆಲಸವನ್ನ ಅಲ್ಲಿ ಮಾಡ್ಲಾಗ್ತಾ ಇದೆ ಅಂದ್ರೆ ಗ್ರಾಮ ಪಂಚಾಯತಿಗೆ ಮಾಹಿತಿ ಇದೆ ಅಂದ್ರೆ ಅವರು ಪೊಲೀಸರಿಗೂ ಮಾಹಿತಿ ಕೊಟ್ಟಿರ್ಬೇಕಲ್ವಾ? ಆ ರೆಕಾರ್ಡ್ ಮೇಂಟೈನ್ ಆಗಿರ್ಬೇಕಲ್ವಾ? ಹೌದು, ಪಂಚಾಯತಿ ಅವ್ರು ಎಂಟರ್ ಆಗೋದು ನಂತರ ಪೊಲೀಸರು ಫಸ್ಟ್ ಆಗಿ PML ಆದ್ಮೇಲೆ ಬಾಡಿಗೆ ಐಡೆಂಟಿಫಿಕೇಶನ್ಗೆ 2-3 ದಿವಸ ಇಡ್ತಾರೆ. ಅದೆಲ್ಲ ಆಗಿ ಕೊನೆಗೆ ಯಾರೂ ಬರ್ಲಿಲ್ಲ ಅಂದಾಗ ಅದನ್ನ ಬರಿ ಮಾಡಕ್ಕೆ ಪಂಚಾಯತಿ ಅಥವಾ ಮುನ್ಸಿಪಾಲಿಟಿದು ಹೆಲ್ಪ್ ತಗೊಂಡು ಮಣ್ಣು ಮಾಡ್ತಾರೆ. ಸೊ ಅವರು ದಾಖಲೆ ಮೇಂಟೈನ್ ಆಗಿರುತ್ತೆ, ಇವ್ರ ಹತ್ರ ದಾಖಲೆ ಇರುತ್ತೆ, ಅದು ಆಗದಲ್ಲೇ ಮಾಡಕ್ ಬರೋದಿಲ್ಲ. ಇಬ್ಬರು ಕಡೆನೂ ಟಾಲಿ ಆಗುತ್ತೆ, ದಾಖಲೆ ಇರುತ್ತೆ. ಬಟ್ ಈಗ ಪ್ರಶ್ನೆ ಅವ್ರು ಹೇಳ್ತಾ ಇರೋ ಪಾಯಿಂಟ್ಗೆ ನೆಕ್ಸ್ಟ್ ಹೋಗ್ಬೇಕು. ಈಗ ಅವತ್ತೇ ಅನ್ಐಡೆಂಟಿಫೈಡ್ ಆಗಿರೋ ಬಾಡಿ ಮಣ್ಣು ಮಾಡಿದ್ರೆ 20 ವರ್ಷದ ನಂತರ ಇವತ್ತು ಹೆಂಗ್ ಐಡೆಂಟಿಫೈ ಮಾಡಕ್ಕಾಗುತ್ತೆ ಅನ್ನೋದು ಅದಂತೂ ದೊಡ್ಡ ಬ್ರಹ್ಮರಹಸ್ಯ. ಒಂದು. ಎರಡನೇದು ಇಲ್ಲೀಗಲ್ ಆಗಿ ಮಾಡಿದ್ದಾರೆ ಅಂತಾನೆ ಪ್ರಶ್ನೆ ತಗೊಂಡಾಗ ಇವನ್ಗೆ ಮತ್ತೆ ನಾವು ಕ್ವಶನ್ ಮಾಡ್ತೀವಿ ಡೀಟೇಲ್ ಆಗಿ, ಯಾರ ವ್ಯಕ್ತಿಗಳು ನಿನ್ಗೆ ಇಲ್ಲಿ ಮಣ್ಣು ಮಾಡಕ್ ಹೇಳಿದ್ದು ಅಂತ. ಏನಾಗಿತ್ತು ಅವತ್ತು, ಏನ್ ಇಂಜುರೀಸ್ ಆಗಿತ್ತಾ ಮತ್ತೊಂದ ಇಲ್ವಾ ಅಂತ ಇವನ್ಗೆ ಡೀಟೇಲ್ ಆಗಿ ಕೇಳ್ತೀವಿ. ಆಮೇಲೆ ಒಬ್ಬನೇ ಹೋಗಿ ಮಣ್ಣು ಮಾಡಕ್ ಸಾಧ್ಯನಾ? ಅದು ಪ್ರಶ್ನೆ ಇದೆ ಅಲ್ಲಿ. ಈಗ ನೋಡ್ತಾ ಇದ್ರಲ್ಲ, ನೂರಾರು ಜನ ಮಣ್ಣು ಮಾಡಕ್ಕೆ ತೆಗಿಯಕ್ಕೆ ಅಷ್ಟು ಒದ್ದಾಡ್ತಾವ್ರೆ. ಹೌದು. ಇನ್ನ ಮಣ್ಣು ಮಾಡಕ್ಕೆ ಇವನು ಒಬ್ಬನೇ ಹೋಗಿ ಅವ್ರು ಹೆಣ ಎತ್ಕೊಂಡೋಗಿ ಮೆಟೀರಿಯಲ್ಸ್ ಎತ್ಕೊಂಡೋಗಿ ಅಷ್ಟಾಗಲ ಹಳ್ಳ ತೆಗೆದು 4 ಅಡಿನೇ ಆಗ್ಲಿ 3 ಅಡಿನೇ ಆಗ್ಲಿ ತೆಗಿಬೇಕು ಅಂದ್ರೆ ಮತ್ತೆ ಆ ಹೆಣನ ಎತ್ತಿ ಹಾಕ್ಬೇಕು ಅಂದ್ರೆ ಹೆಣ ಏನು 50 kg ಇತ್ತೋ, 60 kg ಇತ್ತೋ, 80 kg ಇತ್ತೋ, 100 kg ಇತ್ತೋ, ವಿಚಾರ ಗೊತ್ತಿಲ್ವಲ್ಲ. ಅಷ್ಟಪ್ಪನ ಇವ್ನು ಹೊತ್ಕೊಂಡು ಹೋಗಿದಾನ. ಅದು ಎಲ್ಲ ನೋಡಿದ್ರ ಕಾಡು ಗುಡ್ಡ, ಅದನ್ನ ಹೆಂಗೆ ಇವನು ಮಾಡ್ದ ಅನ್ನೋದು ಅವನೇ ಎಕ್ಸ್ಪ್ಲೈನ್ ಮಾಡ್ಬೇಕಾಗುತ್ತೆ. ಅದೆಲ್ಲ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬಾಡಿ ಸಿಕ್ಕದ ಮೇಲೆ ವಿಚಾರಗಳು ಚರ್ಚೆ ಆಗ್ತವೆ. ಈಗ ಒಂದ್ ಸಿಕ್ಕಿದೆ, ಅದಕ್ ಬಗ್ಗೆ ಈಗ ಅವರೆಲ್ಲ ತಂದಿದ್ದಾರೆ, ಇದು ಲೀಗಲ್ ಆಗಿ ಮಾಡಿದ್ದು, ಅವಾಗ ಮಶಾಣ ಇರ್ಲಿಲ್ಲ, ಇಲ್ಲೆಲ್ಲ ನಾವು ಉಣಿಸ್ತಿದ್ವು ಅಂತ ಹೇಳ್ತಾರ ಅವರು. ಸೊ ಅದನ್ನು ಕನ್ಸಿಡರ್ ಆಗುತ್ತೆ ಈಗ ಪಾಯಿಂಟ್. ಇಲ್ಲಿ ಅವನು ಹೇಳಿದ್ದೆ ಸತ್ಯ ಅಂತ ಬರೋದಿಲ್ಲ ಇಲ್ಲಿ ಈಗಲೇ. ಇಂಥ ಕಡೆ ಎಲ್ಲ ತೆಗೀರಿ ಬಾಡಿ ಅಂದ್ರೆ ಎಲ್ಲ ಸಿಕ್ಕೇ ಸಿಗುತ್ತೆ. ಹೊಲಗಳಲ್ಲೆಲ್ಲ ಯಾವ್ದೋ ಕಾಲದಲ್ಲಿ ಮಣ್ಣು ಮಾಡಿರ್ತಾರೆ, ಎಲ್ಲಾ ಕಡೆ ಸಿಗ್ತಾ ಹುಡುಕಿದ್ರೆ. ಹೌದು ಹೌದು ಹೌದಲ್ವಾ? ಈ ಬಿಗ್ಗೆಸ್ಟ್ ಚಾಲೆಂಜಸ್ ಈಗ ಇರುವಂತದ್ದೇ ಇಲ್ಲಿ. ನೋಡೋಣ ಯಾವ ರೀತಿಯಾಗಿ ಪ್ರೂವ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಅಂತ. ಮತ್ತೊಮ್ಮೆ ನೆಕ್ಸ್ಟ್ ಸಂಪರ್ಕ ಮಾಡುವಂತ